ಹಾಸನ ಜಿಲ್ಲಾ ನ್ಯಾಯಾಲಯ ಆವರಣದ ಮುಂಭಾಗದಲ್ಲೇ ರೌಡಿ ಶೀಟರ್ ಒಬ್ಬನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಭರಪರವಾಗಿ ಕೊಲೆ ಮಾಡಿರುವ ಭೀಕರ ಘಟನೆ ಹಾಸನ ನಗರದ ಚನ್ನಪಟ್ಟಣದಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ರೌಡಿ ಶೀಟರ್ ಮಂಜೇಶ್ ಕೊಲೆಯಾದ ದುರ್ದೈವಿ. ಸಾರ್ವಜನಿಕರು ಓಡಾಡುವ ಜನನಿಬಿಡ ಪ್ರದೇಶದಲ್ಲೇ ಈ ಕೃತ್ಯ ನಡೆದಿರುವುದು ಇಡೀ ನಗರವನ್ನ ಬೆಚ್ಚಿ ಬೀಳಿಸಿದೆ. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲೇ ಹೊಂಚು ಹಾಕಿ ಕುಳಿತಿದ್ದ ದುಷ್ಕರ್ಮಿಗಳು ಮಂಜೇಶ್ ಒಂಟಿಯಾಗಿ ಸಿಗುತ್ತಿದ್ದಂತೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಮುಗಿಬಿದ್ದಿದ್ದಾರೆ. ಹಂತಕರು ಎಷ್ಟು ಕ್ರೂರವಾಗಿ ದಾಳಿ ಮಾಡಿದ್ದಾರೆ ಅಂದ್ರೆ ಮಂಜೇಶ್ ಮುಖದ ಗುರುತೆ ಸಿಗದ ರೀತಿಯಲ್ಲಿ ಕೊಚ್ಚಿ ಹಾಕಿ ರಕ್ತದ ಮಡುವಿನಲ್ಲಿ ತೇಲಾಡಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಕೊಲೆಯಾದ ಮಂಜೇಶ್ ತಾಯಿ ಹಾಸನ ಮೂಲದವರಾಗಿದ್ದು ಈತ ಬೆಂಗಳೂರಿನಲ್ಲಿ ನೆಲೆಸಿದ್ದ. ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳಿದ್ದು ಅಲ್ಲಿ ರೌಡಿ ಶೀಟರ್ ಆಗಿ ಗುರುತಿಸಿಕೊಂಡಿದ್ದ. ಪ್ರಸ್ತುತ ಹಾಸನಕ್ಕೆ ಬಂದಿದ್ದ ವೇಳೆಯನ್ನೇ ಸಂಚು ರೂಪಿಸಿ ಹಂತಕರು ಈ ಸ್ಕೆಚ್ ಆಪರೇಷನ್ ಮುಗಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಹಾಸನ ನಗರ ಠಾಣೆಯ ಪೊಲೀಸರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಹತ್ಯೆಗೆ ನಿಖರವಾದ ಕಾರಣವೇನು, ಹಳೆ ಅಗೆತನವೇ ಅಥವಾ ಗ್ಯಾಂಗ್ ವಾರ್ ಹಿನ್ನೆಲೆಯೇ ಎಂಬ ಕೋನದಲ್ಲಿ ತನಿಖೆ ಆರಂಭಿಸಿದ್ದಾರೆ. ನ್ಯಾಯದೇವತೆಯ ಮಂದಿರದ ಮುಂದೆಯೇ ಹಗಲು ಹೊತ್ತಿನಲ್ಲಿ ಇಂತಹ ಬರ್ಬರ ಕೊಲೆ ನಡೆದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕ ಹಾಗೂ ಸಂಚಲನ ಮೂಡಿಸಿದೆ. ಹಂತಕರ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರದ್ದು ಬ್ಯಾಕ್ಗ್ರೌಂಡ್ ಏನಂದರೆ ನಿನ್ನೆ ಅಂದರೆ ಇವತ್ತು ಮಾರ್ನಿಂಗ್ 2 ಗಂಟೆಗೆ ಸುಮಾರು 2 ಗಂಟೆಗೆ ನಮ್ಮ ERSS ಸರ್ವಿಸ್ 112ಗೆ ಒಂದು ಪಾಸರ್ ಬಾಯಿಂದ ಕಾಲ್ ಬಂದಿತ್ತು. ದ್ಯಾಟ್ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಎದುರು ಒಂದು ಮೇಲ್ ಬಾಡಿ ಬಿದ್ದಿದೆ ಅಂತ. ಅದು ವೆರಿಫೈ ಮಾಡಲಿಕ್ಕೆ ನಮ್ಮ ಕಂಟ್ರೋಲ್ ರೂಮಿಂದ ನಾವು ನೈಟ್ ರೌಂಡ್ ಆಫೀಸರ್ಗೆ ಅಲ್ಲಿ ಕಳಿಸಿದ್ದೀವಿ. ಅಲ್ಲಿ ಅವರು ರೀಚ್ ಆದ ನಂತರ ನೋಡುವಾಗ ಅವರಿಗೆ ಅಲ್ಲಿ ಒಂದು ಮೇಲ್ ಡೆಡ್ ಬಾಡಿ ಅವರಿಗೆ ಸಿಕ್ತು ಅಲ್ಲಿ. ಅದಾದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಮೇಲ್ ಬಾಡಿ ಪಕ್ಕದಲ್ಲಿ ನಮಗೆ ಒಂದು ಪರ್ಸ್ ಸಿಕ್ತು. ಆ ಪರ್ಸ್ ಒಳಗಡೆ ನೋಡುವಾಗ ನಮಗೆ ಒಂದು ಪ್ಯಾನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಮತ್ತು ಒಂದು UTP ನಂಬರ್. UTP ನಂಬರ್ ಜನರಲಿ ಯಾರು ಪ್ರಿಸನಲ್ಲಿ ಇರ್ತಾರೆ ಅವರಿಗೆ ಕೊಡ್ತಾರೆ. ಈ 3 ಪಾಯಿಂಟ್ಸ್ ಆಫ್ ಐಡೆಂಟಿಫಿಕೇಷನ್ ನಮಗೆ ಸಿಕ್ತು. ಈ 3 ಪಾಯಿಂಟ್ಸ್ ಆಫ್ ಐಡೆಂಟಿಫಿಕೇಷನ್ ನೋಡುವಾಗ ನಮಗೆ ಇವ್ರದ್ದು ಐಡೆಂಟಿಟಿ ಗೊತ್ತಾಯಿತು. ಇವ್ರ ಹೆಸರು ಮಂಜೇಶ್ ಕುಮಾರ್ ಅಲಿಯಾಸ್ ಮಂಜು ಅಂತ, ಸನ್ ಆಫ್ S ರಾಜು, ಲೇಟ್ S ರಾಜು. ಟೋಟಲ್ ಏಜ್ ಇವ್ರದ್ದು 42 ವರ್ಷ. ಆ್ಯಕ್ಚುಲಿ ಇವರು ವಾಸ ಬೆಂಗಳೂರಲ್ಲಿದ್ದರು. ಇವರು ಬೆಂಗಳೂರಿಂದ ಲಾಸ್ಟ್ ಮಂತ್ 13th ಮೇಗೆ DCP ಸೌತ್ ವೆಸ್ಟ್ ಬೆಂಗಳೂರು ಇವರಿಗೆ ಗಡಿಪಾರ್ ಮಾಡ್ತಾರೆ ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಸೊ 13th ಮೇಯಿಂದ ಇವರು ಚಿಕ್ಕಮಗಳೂರದಲ್ಲಿದ್ದರು. ಮತ್ತು ಅವ್ರದ್ದು UTP ನಂಬರ್ ನೋಡುವಾಗ ನಮಗೆ ಇದು ಕೂಡ ಗೊತ್ತಾಗುತ್ತೆ ದಟ್ ಇವರು ರೌಡಿ ಶೀಟರ್ ಇದ್ದಾರೆ. ಬೆಂಗಳೂರು ತಲಗಟ್ಟಪುರ ಸ್ಟೇಷನ್ದು ರೌಡಿ ಶೀಟರ್. ಒಟ್ಟು 7 ಕೇಸ್ ಇದೆ ಇವ್ರ ಮೇಲೆ. ಈ 7 ಕೇಸಲ್ಲಿ ಇವ್ರ ಮೇಲೆ 3 ಮರ್ಡರ್ ಕೇಸ್ ಇದೆ. ಮತ್ತು ಲಾಸ್ಟ್ ಇಯರ್ 2025 ಒಂದು 307 ಅಂದರೆ 109 ಅಟೆಂಪ್ಟ್ ಟು ಮರ್ಡರ್, ಅದರ ಜೊತೆಗೆ ಆರ್ಮ್ಸ್ ಆ್ಯಕ್ಟ್ ಆ್ಯಂಡ್ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಕೇಸ್ ಕೂಡ ಇವ್ರ ಮೇಲೆ ರಿಜಿಸ್ಟರ್ ಆಗಿದೆ ಲಾಸ್ಟ್ ಇಯರ್. ಇದಕ್ಕಿಂತ ಮುಂಚೆ 2020 ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಅದಕ್ಕಿಂತ ಮುಂಚೆ 2013 ಸಹ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಮತ್ತು 2012 ಸಹ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಸೊ ಮಲ್ಟಿಪಲ್ ಮರ್ಡರ್ ಕೇಸಸ್ ಇತ್ತು ಇವ್ರ ಮೇಲೆ. ಸೊ ಈಗ ನಾವು ಕೇಸ್ ರಿಜಿಸ್ಟರ್ ಆದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ಟೆಕ್ನಿಕಲ್ ಇನ್ಪುಟ್ಸ್ ನಾವು ತಗೊಳ್ತಾ ಇದ್ದೀವಿ ಮತ್ತು ಎಲ್ಲ ತಗೊಂಡು ನಾವು ಪತ್ತೆ ಮಾಡ್ತೀವಿ ಕೇಸ್. ಅವ್ರು ಬೆಂಗಳೂರದಲ್ಲಿದ್ದರು ಮತ್ತು ಅವ್ರಿಗೆ ಗಡಿಪಾರು ಮಾಡಿದರು ಬೆಂಗಳೂರಿಂದ ಚಿಕ್ಕಮಗಳೂರು. ಹಾಸನ ಎಕ್ಸಾಕ್ಟ್ಲಿ ಯಾಕೆ ಅವ್ರು ಬಂದಿದ್ದರು ಅದು ನಮಗೆ ತನಿಖಾ ಮಾಡುವಾಗ ನಮಗೆ ವೆರಿಫೈ ಮಾಡಬೇಕು. ಈಗ ಸ್ಟಿಲ್ ನಾವು ಯಾರು ಅಕ್ಯೂಸ್ಡ್ ಇದ್ದಾರೆ ಅವರಿಗೆ ಐಡೆಂಟಿಫೈ ಮಾಡಿಲ್ಲ. ನಾವು ಮಾಡಬೇಕು ಎಲ್ಲ ಇನ್ಪುಟ್ಸ್ ತಗೊಂಡು. ಬಟ್ ಪ್ರೈಮಾ ಫೇಶಿ ಮೋರ್ ದೆನ್ ಒನ್, ಅಟ್ಲೀಸ್ಟ್ ಮೋರ್ ದೆನ್ ಒನ್ ಇರಬೇಕು. ಬಹುಶಃ ಒಂದು ಶಾರ್ಪ್ ವೆಪನ್ ಯೂಸ್ ಆಗಿದೆ ಮತ್ತು ಅದರ ಜೊತೆಗೆ ಅವ್ರ ಸ್ಕಲ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ. ಸೊ ಮೇ ಬಿ ಬ್ಲಂಟ್ ಫೋರ್ಸ್ನೂ ಅಪ್ಲೈ ಆಗಿದೆ ಅವ್ರ ಮೇಲೆ. ಮಲ್ಟಿಪಲ್ ಇಂಜುರೀಸ್ ಇದೆ ಬಾಡಿ ಮೇಲೆ. ಒಂದು ಸ್ಕಲ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ, ಅದರ ಜೊತೆಗೆ ರೈಟ್ ಹ್ಯಾಂಡ್ ಕಟ್ ಆಗಿದೆ, ಲೆಫ್ಟ್ ಹ್ಯಾಂಡ್ದು ಒಂದು ಫಿಂಗರ್ ಕಟ್ ಆಗಿದೆ, ಮತ್ತು ಹೊಟ್ಟೆ ಮೇಲೇನೂ ಇಂಜುರಿ ಇದೆ, ಬ್ಯಾಕ್ ಮೇಲೇನೂ ಇಂಜುರಿ ಇದೆ. ಸೊ ಅದಕ್ಕೆ ಮೋರ್ ದೆನ್ 1 ಪರ್ಸನ್ ಇನ್ವಾಲ್ವ್ಮೆಂಟ್ ನಾವು ಅಂದ್ಕೊಳ್ತಾ ಇದ್ದೀವಿ ಇದೆ. ಮತ್ತು ಸೆಪ್ರೇಟ್ ವೆಪನ್ಸ್ನು ಮೇ ಬಿ ಯೂಸ್ ಮಾಡಿರಬಹುದು. ಬಟ್ ಅದೇ ಎಲ್ಲ ತನಿಖಾ ಮಾಡುವಾಗ ನಮಗೆ ಆ್ಯಕ್ಚುಲಿ ಏನು ಪಿಕ್ಚರ್ ಇದೆ ಅದು ಕ್ಲಾರಿಫೈ ಆಗುತ್ತೆ.
ಹೌದು, ಪ್ರಾಥಮಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಮಾಡಿದ್ದಾರೆ ಸ್ಟೇಷನ್ ವಿಸಿಟ್. ನಿನ್ನೆ ಬೆಳಿಗ್ಗೆ ತನಕ ಹಿ ವಾಸ್ ಇನ್ ಚಿಕ್ಕಮಗಳೂರು. ಸಿಕ್ಕಿದೆ, ಬಟ್ ಅದು ನಾವು ನೋಡ್ತಾ ಇದ್ದೀವಿ. ಈಗ ಈ ಸ್ಟೇಜಲ್ಲಿ ಅದು ರಿವೀಲ್ ಮಾಡೋಕ್ಕಾಗಲ್ಲ.